ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು 6ನೇ ತರಗತಿಯ ಪ್ರವೇಶಾತಿಗೆ ನಡೆಯುವಂಥ ಪರೀಕ್ಷೆಗಳ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಇದ್ವಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಯಾರೆಲ್ಲ ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲರೂ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಗಮನಿಸೋಣ. ಒಟ್ಟು ವ್ಯಂಜನ ಅಕ್ಷರಗಳು ಎಷ್ಟು ಅಂತಂದಾಗ ಆಪ್ಷನ್ ಗಮನಿಸಿ: 36, 28, 34, 49. ಇದರಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ 34 ಆಗಿರುತ್ತದೆ. ಕ್ವೆಶ್ಚನ್ ನಂಬರ್ 2. ಇದರಲ್ಲಿ ವಿಸರ್ಗವನ್ನು ಹೊಂದಿರುವ ಪದ ಯಾವುದು? ಸಿಂಹ, ದುಃಖ, ಕಾಡು, ಮಂಗ. ಇದರಲ್ಲಿ ದುಃಖ ಅನ್ನುವಂತಹ ಶಬ್ದ ಇದು ವಿಸರ್ಗವನ್ನು ಹೊಂದಿದಂಥ ಶಬ್ದವಾಗಿದೆ. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3. ದೌರ್ಜನ್ಯ ಪದದ ಅರ್ಥ: ದಬ್ಬಾಳಿಕೆ, ಭಯ, ಪಾಯ, ಆತುರ. ಇಲ್ಲಿ ದೌರ್ಜನ್ಯ ಪದದ ಅರ್ಥ ಆಪ್ಷನ್ ನಂಬರ್ ಎ ದಬ್ಬಾಳಿಕೆ. ನೆಕ್ಸ್ಟ್, ಅಕ್ಕ ಪದವನ್ನು ಬಿಡಿಸಿ ಬರೆದಾಗ ಅ ಸ್ವರ ಬರಬೇಕು, ಕ ವ್ಯಂಜನ ಮತ್ತು ಕ ವ್ಯಂಜನ. ಆಪ್ಷನ್ ನಂಬರ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5. ಇದರಲ್ಲಿ ಯಾವುದು ಸಂಯುಕ್ತ ಅಕ್ಷರ? ಸಂಯುಕ್ತ ಅಕ್ಷರ ಅಂತಂದಾಗ ನೋಡಿ, ಅಣ್ಣ, ಅಮ್ಮ, ತಮ್ಮ, ಚಕ್ರ ಇವೆಲ್ಲವೂ ಕೂಡ ಸಜಾತಿಯ ಒತ್ತಕ್ಷರಗಳಾಗಿವೆ. ಚಕ್ರ ಅನ್ನುವಂಥದ್ದು ವಿಜಾತಿಯ ಒತ್ತಕ್ಷರ ಆಗಿರೋದ್ರಿಂದ ಆಪ್ಷನ್ ನಂಬರ್ ಎ ಇಸ್ ದ ರೈಟ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6. ಪ್ರಶ್ನೆ ಸಂಖ್ಯೆ 6. ಬಹುವಚನಕ್ಕೆ ಬದಲಿಸಿ ಮರ. ನೋಡಿ, ಮರ, ಎಲೆಗಳು, ನಾಯಕರು, ಮರಗಳು, ಮಿತ್ರ. ಇದರ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಮರಗಳು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. ಧನುಶ್ರೀ ಗೀತೆ ಹಾಡಿದಳು. ಇದು ಯಾವ ಕಾಲದಲ್ಲಿದೆ? ಹಾಡಿದಳು ಅಂದಾಗ ಇದರಲ್ಲಿರುವಂಥ ಪ್ರತ್ಯಯ ದ, ಹೀಗಾಗಿ ಇದು ಭೂತ ಕಾಲದಲ್ಲಿದೆ. ಹೀಗಾಗಿ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8. ಕ್ರಿಯಾಪದದ ಮೂಲ ರೂಪವನ್ನು ಏನೆಂದು ಕರೆಯುತ್ತಾರೆ? ಕ್ರಿಯಾಪದದ ಮೂಲ ರೂಪವನ್ನು ಗಮನಿಸಿ: ತಿನ್ನು, ಭೂತ, ಧಾತು, ಧಾಟು. ಇದರಲ್ಲಿ ಸರಿಯಾದಂಥ ಉತ್ತರ ಧಾತು. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಧಾತು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9. ಉನ್ನತಿ ಪದದ ವಿರುದ್ಧ ಪದ. ಉನ್ನತಿ ಪದದ ವಿರುದ್ಧ ಪದ ಅವನತಿ, ವನತಿ, ಅವಸಾನ, ಅನಾದಿ. ಇದರ ಸರಿಯಾದಂಥ ಉತ್ತರ ಅವನತಿ. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 10. ಮೈ ಪ್ಲಸ್ ತೊಳೆ, ಮೈ ದೊಳೆ. ಇದು ಯಾವ ಸಂಧಿ? ಆಪ್ಷನ್ ಗಮನಿಸಿ: ಆಗಮ ಸಂಧಿ, ಲೋಪ ಸಂಧಿ, ಗುಣಸಂಧಿ, ಆದೇಶ ಸಂಧಿ. ಇಲ್ಲಿ ಕ ತ ಪಗಳಿಗೆ ಗ ದ ಪಗಳು ಆದೇಶವಾಗಿ ಬಂದಾಗ ಅದನ್ನು ಗದಪಾದೇಶ ಸಂಧಿ ಅಥವಾ ಆದೇಶ ಸಂಧಿ ಅಂತ ಕೇಳ್ತೀವಿ. ಹೀಗಾಗಿ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11. ಕಾಂಚನ ಸುಂದರ ಹುಡುಗಿ, ಗೆರೆ ಎಳೆದ ಪದ. ಕಾಂಚನ ಸುಂದರ ಹುಡುಗಿ. ಸುಂದರ ಅನ್ನುವಂಥ ಪದ ಏನನ್ನು ಸೂಚನೆ ಮಾಡ್ತದೆ? ಇದು ನಾಮವಿಶೇಷಣ, ಗುಣವಿಶೇಷಣ, ಧಾತು, ಕರ್ಮಪದ. ಇದರಲ್ಲಿ ಸರಿಯಾದಂಥ ಉತ್ತರ ಗುಣ ವಿಶೇಷಣ. ಇಲ್ಲಿ ಕಾಂಚನಳ ಗುಣವನ್ನು ಇದು ಸೂಚನೆ ಮಾಡ್ತಾ ಇರುವುದರಿಂದ ಇದನ್ನು ಗುಣ ವಿಶೇಷಣ ಅಂತೇಳಿ ನಾವು ಕರಿತೀವಿ. ಕ್ವೆಶ್ಚನ್ ನಂಬರ್ 12. ಗೌಡ ಪದದ ಲಿಂಗರೂಪ ಬದಲಿಸಿ. ನೋಡಿ, ಆಪ್ಷನ್ ಎ ಗೌಡತಿ,
ಬಿ ಗೌಡರು, ಸಿ ಗುಂಡ, ಡಿ ಗಂಡು. ಇದರಲ್ಲಿ ಸರಿಯಾದಂಥ ಉತ್ತರ ಗೌಡ, ಗೌಡತಿ. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 13. ಬ ವ್ಯಂಜನ್ ಅ, ಯ ವ್ಯಂಜನ್ ಅ, ರ ವ್ಯಂಜನ್ ಇ, ಕ ವ್ಯಂಜನ್ ಎ. ಇದನ್ನು ಕೂಡಿಸಿ ಬರೆದಾಗ ನೀರಡಿಕೆ, ಬಾಯಾರಿಕೆ, ಹಸಿವು, ನಿದ್ರೆ. ಇದರ ಸರಿಯಾದಂಥ ಉತ್ತರ ಬ ವ್ಯಂಜನ ಅ ಅಂದಾಗ ಬ, ಯ ವ್ಯಂಜನ ಅ ಅಂದರೆ ಯ, ರ ವ್ಯಂಜನ ಇ ಅಂದರೆ ರಿ, ಕ ವ್ಯಂಜನ ಎ ಅಂದರೆ ಕೆ. ಬಾಯಾರಿಕೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗ್ತದೆ. ಹೀಗಾಗಿ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 14. ಕ್ರೋಧ ಪದದ ಸಮಾನಾರ್ಥಕ ಪದ ಯಾವುದು? ಕೋಪ, ಅಳು, ನಗು, ಚೀರಾಟ. ಇದರಲ್ಲಿ ಕ್ರೋಧ ಅಂದರೆ ಸಿಟ್ಟು ಪದಕ್ಕೆ ಸಮನಾಗಿ ಇರುವಂಥ ಪದ ಕೋಪ. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ವೈಯಕ್ತಿಕ ಪತ್ರ ಬರೆಯುವಾಗ ಕಿರಿಯರಿಗೆ ಬಳಸುವ ಸಂಬೋಧನೆ. ನೋಡಿ, ಪತ್ರವನ್ನು ಬರೆಯುವಾಗ ಎಲ್ಲರಿಗೂ ಒಂದೇ ರೀತಿ ಸಂಬೋಧನೆಯನ್ನು ನಾವು ಬಳಸುವುದಿಲ್ಲ. ಅಲ್ಲಿ ಪತ್ರವನ್ನು ಬರೆಯುವ ಸಂದರ್ಭದಲ್ಲಿ ಯಾರಿಗೆ ಪತ್ರ ಬರಿತಾ ಇದ್ದೀವಿ ಅನ್ನೋದನ್ನು ಗಮನಿಸಿ ಅಲ್ಲಿ ಸಂಬೋಧನೆಯನ್ನು ಬಳಕೆ ಮಾಡ್ತೀವಿ. ಗಮನಿಸಿ, ಇಲ್ಲಿ ಮಾತೋಶ್ರೀ ಇದು ತಾಯಿಗೆ ಬರೆಯುವಾಗ, ಪೂಜ್ಯ ಇದು ತಂದೆಗೆ ಬರೆಯುವಾಗ, ಗುರುವಿಗೆ ಬರೆಯುವಾಗ, ತೀರ್ಥರೂಪ ತಂದೆಗೆ ಬರೆಯುವಾಗ, ಚಿರಂಜೀವಿ ಇದು ಕಿರಿಯರಿಗೆ ಬರೆಯುವಾಗ. ಹೀಗಾಗಿ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 16. ಇದು ಯಾವ ಲೇಖನ ಚಿಹ್ನೆ? ಗಮನಿಸಿ, ಆವರಣ ಚಿಹ್ನೆ, ಉದ್ಧರಣ ಚಿಹ್ನೆ, ವಿವರಣ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ. ಇದು ಉದ್ಧರಣ ಚಿಹ್ನೆಯಾಗಿದೆ. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 17. ರವಿಯಲ್ಲಿ ಇರುವ ವಿಭಕ್ತಿ ಪ್ರತ್ಯಯ. ರವಿಯಲ್ಲಿ ಈ ಶಬ್ದದಲ್ಲಿರುವಂಥ ವಿಭಕ್ತಿ ಪ್ರತ್ಯಯವನ್ನು ಕೇಳಿದ್ದಾರೆ. ರವಿ ಪ್ಲಸ್ ಅಲ್ಲಿ, ರವಿಯಲ್ಲಿ. ಅಲ್ಲಿ ಅನ್ನುವಂಥ ಪ್ರತ್ಯಯವನ್ನು ಹೊಂದಿದ ವಿಭಕ್ತಿ ಯಾವುದು ಅಂದಾಗ ಸಪ್ತಮಿ ಅಲ್ಲಿ. ಗಮನಿಸಿ, ಪಂಚಮಿ ಇದು ದಸೆಯಿಂದ ಬರ್ತದೆ, ಸಪ್ತಮಿ ಅಲ್ಲಿ, ಪ್ರಥಮ ಉ, ಷಷ್ಠಿ ಅ. ಸಪ್ತಮಿ ಅನ್ನುವಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತದೆ. ಆಪ್ಷನ್ ನಂಬರ್ ಎ. ಆಪ್ಷನ್ ನಂಬರ್ ನೋಡಿ, ರವಿಯಲ್ಲಿ ಅಂದಾಗ ಸಪ್ತಮಿ ಅಲ್ಲಿ. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 18. ಮಧುಫಲ ಪದದ ಅರ್ಥ. ಗಮನಿಸಿ, ಸಿಹಿಯಾದ ಹಣ್ಣು, ಕಹಿಯಾದ ಹಣ್ಣು, ಹುಳಿಯಾದ ಹಣ್ಣು, ಖಾರವಾದ ಹಣ್ಣು. ಇದರ ಸರಿಯಾದಂಥ ಉತ್ತರ ಫಲ ಅಂದರೆ ಹಣ್ಣು. ಎಲ್ಲ ಶಬ್ದಗಳಲ್ಲಿಯೂ ಕೂಡ ಅಂದರೆ ಎಲ್ಲ ಆಪ್ಷನ್ಗಳಲ್ಲಿಯೂ ಹಣ್ಣು ಅನ್ನೋ ಶಬ್ದ ಇದೆ. ಆದರೆ ಮಧು ಪದದ ಅರ್ಥ ಸಿಹಿ. ಹೀಗಾಗಿ ಸಿಹಿಯಾದ ಹಣ್ಣು ಅನ್ನುವಂಥದ್ದು ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 19. ಬಳೆಗಾರ ಯಾವ ನಾಮಪದ? ನೋಡಿ, ರೂಢನಾಮ, ಅಂಕಿತನಾಮ, ನಾಮಪದ, ಅನ್ವರ್ತನಾಮ ಅಂದಾಗ ಬಳೆಗಾರ ಇದು ಅನ್ವರ್ಥ ನಾಮ ಪದವಾಗಿದೆ. ವೃತ್ತಿಯಿಂದ, ದೇಹದಿಂದ ಅಥವಾ ಗುಣಲಕ್ಷಣದಿಂದ ನಾವು ಈ ಪದವನ್ನು ಗುರುತಿಸ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 20. ಭಾರತದಲ್ಲಿ ಚತುಷ್ಪಥ ರಸ್ತೆಗಳು ಇವೆ. ಗೆರೆ ಎಳೆದ ಪದದ ಅರ್ಥ. ಚತುಷ್ಪಥ ಅಂದಾಗ ನಾಲ್ಕು ರಸ್ತೆಗಳು ಎನ್ನುವಂಥ ಅರ್ಥವನ್ನು ಇದು ಕೊಡ್ತದೆ. ಹೀಗಾಗಿ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನಾವು ಇಲ್ಲಿಯವರೆಗೆ ಪ್ರಮುಖ ಕನ್ನಡ ವಿಷಯದ ಪ್ರಶ್ನೆ ಗಮನಿಸಿದ್ದೀವಿ. ನಂತರದ ಅವಧಿಯಲ್ಲಿ ಇಂಗ್ಲೀಷ್ ವಿಷಯದ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.